ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಾವು ಡೈಲಿ ಹಾಲು ಕಾಯಿಸ್ತೀವಿ. ಹಾಲು ಕಾಯಿಸುವಾಗ ಅದ್ರ ಕೆನೆ ಇರುತ್ತೆ. ನಾವು ಡೈಲಿ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಅಥವಾ ಬೆಣ್ಣೆ ತೆಗೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನೊಂದು 10 ಡೇಸ್ಗೊಮ್ಮೆ ಹೇಗೆ ತಗೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಬೆಣ್ಣೆ ಕಾಯಿಸಿ ಮತ್ತು ತುಪ್ಪ ಹೇಗೆ ಮಾಡೋದು ಅಂತೆಲ್ಲ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನಾನಿದು ಒಂದು 10 ಡೇಸಿಂದ ತೆಗೆದಿಟ್ಟಿರುವಂಥ ಕೆನೆ ತೆಗೆದಿಟ್ಕೊಂಡಿದ್ದೀನಿ. ಹಾಲಿನ ಕೆನೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪನೇ. ನಾನು ಇವತ್ತು ವಿಡಿಯೋ ಮಾಡೋದಕ್ಕಾಗಿ ನೆನ್ನೆ ಒಂದು ಸ್ವಲ್ಪ ಹಾಲಿಗೆ ಈ ಹಾಲು ಇರುತ್ತಲ್ವ, ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ಹಾಗಾದರೆ ಹಾಳಾಗೋದಿಲ್ಲ, ಹಾಗೇ ಇರುತ್ತೆ. ಒಂಚೂರು ಸ್ಮೆಲ್ ಏನು ಬರೋದಿಲ್ಲ. ಸ್ಟೋರ್ ಮಾಡಿ ಇಟ್ಕೊಂಡಿದ್ದ ಮಜ್ಜಿಗೆ ಒಂದಿನ ಹಿಂದಿನ ರಾತ್ರಿ ನಾವು ತೆಗೆದಿಟ್ಕೊಳ್ಬೇಕು. ಹೊರಗಡೆ ತೆಗೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಆ್ಯಡ್ ಮಾಡಬೇಕು. ಮೊಸರು ಆ್ಯಡ್ ಮಾಡ್ಕೊಂಡಾದ ನಂತರ ಮಾರನೇ ದಿವಸ ಈ ಥರ ಇರುತ್ತೆ ನೋಡಿ. ಇದನ್ನು ನಾನು ಈಗ ಮಜ್ಜಿಗೆ ಪಾತ್ರೆಯಲ್ಲಿ ಹಾಕಿ ತೊಳ್ಕೊಳ್ತೀನಿ, ಅಂದರೆ ಮಜ್ಜಿಗೆ ಮಾಡ್ಕೊಳ್ತೀನಿ ನೋಡಿ. ನಾನು ಮಜ್ಜಿಗೆನ ಇದರಲ್ಲಿ ಕಟ್ಕೊಳ್ತೀನಿ. ಈ ಥರ ಇರುತ್ತೆ ಪಾತ್ರೆ. ನೀವು ಬೇಕಿದ್ರೆ ಮಿಕ್ಸಿಯಲ್ಲಿ ಮಾಡ್ಕೊಳ್ಬೋದು. ಇದಕ್ಕೆ ಈ ಕೆನೆನೆಲ್ಲ ಹಾಕ್ಕೊಳ್ತೀನಿ. ಕೆನೆನ ಹಾಕೊಂಡಾದ ನಂತರ ಈ ರೀತಿ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು. ತುಂಬ ಮಂದ ಇದ್ದರೆ ಬೆಣ್ಣೆ ಬೇಗ ಬರೋದಿಲ್ಲ. ಹಾಗಾಗಿ ಈ ರೀತಿ ಎಲ್ಲ ನೀರು ಸೇರಿಸ್ಕೊಳ್ಬೇಕು. ಈ ಸೇರಿಸ್ಕೊಂಡು 10 ಮಿನಿಟ್ಸ್ ಈ ಥರ ಮಾಡ್ಕೊಳ್ಬೇಕು. ನೀವು ಮಿಕ್ಸಿಯಲ್ಲಿ ಮಾಡಿದರೆ ಬೇಗ ಬರುತ್ತೆ. ಅದು ತುಂಬ ಇದಿದ್ರೆ ಈ ಥರ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಬೇಗ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಈಗ ಬೆಣ್ಣೆ ಬಂದಿದೆ ಅಂತ. ಎಷ್ಟು ಬಂದರೆ ಸಾಕು, ನಿಮಗೆ ಗೊತ್ತಾಗ್ತದೆ. ಮತ್ತು ಇನ್ನೂ ನೀವು ಈ ಥರ ಇದು ಮಾಡಲಿಕ್ಕೆ ಫುಲ್ಲು ಕರ್ಗೋಗುತ್ತೆ ಬೆಣ್ಣೆ. ಈಗ ಇಷ್ಟು ಬಂದಿದೆ ಸಾಕು. ಈಗ ನಾನು ಇದಕ್ಕೆ ನೀರು ಸ್ವಲ್ಪ ಈ ಥರ ಹಾಕ್ಕೊಂಡು ಕೋಲಿಗೆಲ್ಲ ಈ ಥರ ಇದು ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ. ಇದರಲ್ಲೆಲ್ಲ ಬೆಣ್ಣೆ ಇರುತ್ತೆ, ಈ ಥರ ತಗೊಳ್ಬೇಕು. ತೆಗೊಂಡಾದ ನಂತರ ಇದನ್ನು ಬೇರೆ ಪಾತ್ರೆ ಹಾಕೊಳ್ಳೋಣ. ಹೀಗೆ ಬೆಣ್ಣೆ ಆಗಿದೆ ನೋಡಿ, ಎಷ್ಟು ಬೆಣ್ಣೆ ಸಿಕ್ಕಿದೆ ಅಂತ. ಈಗ ಇದನ್ನು ಬಾಣಲಿಗೆ ಹಾಕ್ಕೊಂಡು ಕಾಯ್ಲಿಕ್ಕೆ ಇಟ್ಕೊಳ್ಳೋಣ. ತುಪ್ಪ ಮಾಡ್ಕೊಳ್ಳೋಣ ಈಗ ಇದನ್ನು. ಈಗ ಬೆಣ್ಣೆ ತೆಗೆದಾಗಿದೆ. ಇದನ್ನು ಒಂದ್ಸಲ ನೀರಲ್ಲಿ ವಾಶ್ ಮಾಡ್ಕೊಳ್ಬೇಕು, ಯಾಕೆಂದರೆ ಮಜ್ಜಿಗೆ ಅಂಶ ಇರುತ್ತೆ. ಹಾಗಾಗಿ ಒಂದ್ಸಲ ನೀರಲ್ಲಿ ತೊಳೆದು ತಗೊಳ್ಳೋಣ. ನೀರಿನಲ್ಲಿ ತೊಳೆದು ತೆಗೊಂಡಾಗಿದೆ. ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಒಂದು 10 ಮಿನಿಟ್ಸ್ ಕಾಯಿಸ್ಕೊಳ್ಬೇಕು. ಇದಕ್ಕೆ ತುಪ್ಪ ಮಾಡ್ಕೊಳ್ಬೇಕು, ಚೆನ್ನಾಗಿ ಕಾಯಬೇಕಿದು. ಈ ಮಜ್ಜಿಗೆನ ನಾವು ಬೆಣ್ಣೆ ತೆಗೆದಂಥ ಮಜ್ಜಿಗೆನ ನಾವು ಮಸಾಲೆ ಮಜ್ಜಿಗೆಯಾಗಿ ಕೂಡ ಮಾಡ್ಕೊಳ್ಬೋದು, ಇಲ್ಲ ಹಾಗೆ ಕೂಡ ಕುಡಿಬೋದು. ಈಗ ಇದು ಬೆಣ್ಣೆ ಕಾಯಿಸುವಾಗ ನಾನು ಒಂದು 2 ಇದಿಷ್ಟು ತುಳಸಿ ಇದು ಹಾಕ್ಕೊಳ್ತಾ ಇದ್ದೀನಿ, ಹೆಸಳು. ಯಾಕಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತುಪ್ಪದ್ದು. ಹಾಗಾಗಿ ಮತ್ತು ತುಪ್ಪ ಮರಳಾಗಿ ಬರಬೇಕು ಅಂತ ಹೇಳಿದ್ರೆ 1 ಕಲ್ಲಿನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಕಲ್ಲುಪ್ಪು. ಈ ಥರ ಹಾಕೋದ್ರಿಂದ ತುಪ್ಪ ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಸ್ವಲ್ಪ ಫ್ಲೇವರ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದರ ಚಿಟಪಟ ಸದ್ದು ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೂ ಇದನ್ನು ಕಾಯಿಸ್ಕೊಂಡ್ರೆ ಸಾಕು. ಇನ್ನು ತುಂಬ ಕಾಯಿಸಿದರೆ ಅದೊಂಥರ ಸೀದೋತ್ ಸ್ಮೆಲ್ ಬರುತ್ತೆ. ನೋಡ್ಕೊಂಡು ಕಾಯಿಸ್ಕೊಳ್ಬೇಕು ಯಾವಾಗಲೂ ತುಪ್ಪನ. ಈಗ ಈ ತುಪ್ಪ ಆರಿದ ನಂತರ ಸೋದಿಸ್ಕೊಳ್ಳೋಣ ಸ್ಟ್ರೈನರಲ್ಲಿ. ಯಾವಾಗಲೂ ನಾವು ತುಪ್ಪನ ಹಾಕಿಡುವಾಗ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಹಾಕಬಾರ್ದು. ಬಾಟ್ಲಲ್ಲಿ ಕುಪ್ಪಿ ಡಬ್ಬದಲ್ಲಿ ಬಾಟ್ಲಲ್ಲಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಟೈಮ್ವರೆಗೂ ಬೇಕಾದರೆ ಸ್ಟೋರ್ ಮಾಡಿಡ್ಬೋದು. ಈಗ ಮಜ್ಜಿಗೆ ಮತ್ತು ತುಪ್ಪ ಎರಡೂ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.